ಕಂಪನಿನ ವರ್ಲ್ಡಿಗೆ ತೊಗೊಂಡೋಗ್ಬೇಕು ಅನ್ನೋ ಆಸೆ ಯಾವಾಗಲೂ ಇತ್ತು. ಆ 22 hours ಒಂಥರ ಒಳ್ಳೆ ಒಂದು ತಪಸ್ಯ ಥರನೇ ಇತ್ತು. ಬಿಕಾಸ್ ಅಲ್ಲಿ ಕೂತ್ಕೊಂಡಾಗ ಐ ಜಸ್ಟ್ ವೆಂಟ್ ಡೀಪ್ ವಿತ್ ಇನ್ ಅಂಡರ್ಸ್ಟ್ಯಾಂಡಿಂಗ್ ನಂಗೆ ಏನು ಬೇಕು. 6 monthsನಲ್ಲಿ ನಾವು ಬರೀ 20% ಬಿಸ್ನೆಸ್ ಮಾಡಿದ್ವಿ. ಇನ್ 6 monthsನಲ್ಲಿ ವಿ ಡಿಡ್ 80% ಬಿಸ್ನೆಸ್ ಆ್ಯಂಡ್ ವಿ ಗಾಟ್ ಇಟ್ ಬ್ಯಾಕ್ ಆ್ಯಂಡ್ ಆಫ್ಟರ್ ದ್ಯಾಟ್ ವಿ ಜಸ್ಟ್ ಕೆಪ್ಟ್ ಗ್ರೋಯಿಂಗ್. ಎನಿ ಐಡಿಯಾ ನಾನು ಯೋಚನೆ ಮಾಡಿದಾಗ ನಾನು ಐ ವುಡ್ ಥಿಂಕ್ ಅಬೌಟ್ ಹೆಲ್ಪಿಂಗ್ ಲೈಕ್ ರೀಚಿಂಗ್ ಔಟ್ hundreds and thousands of people. ಕಂಪನಿ 2-3 ತಿಂಗಳಲ್ಲಿ ಪಿಕಪ್ ಮಾಡಲಿಲ್ಲ ಅಂದರೆ ನಾವು ಹಾಕಿರೋ ಇನ್ವೆಸ್ಟ್ಮೆಂಟ್ ರಿಸ್ಕ್ಸ್ ಎಲ್ಲ ತುಂಬ ರಿಸ್ಕ್ ತೊಗೊಂಡು ಬೆಳೀತಾ ಇದ್ವಿ. ಆ ರಿಸ್ಕ್ಸ್ನಲ್ಲಿ 25 ವರ್ಷ ಅಪ್ಪ ಅಮ್ಮ ಮಾಡಿದ್ದೆಲ್ಲ ಹೋಗೋ ರಿಸ್ಕ್ ಇತ್ತು. ಏನಪ್ಪ ನಡೀತಾ ಇದೆ, ಎಲ್ಲಿ ನಾನು ಹೋಗೋಷ್ಟೊತ್ತಿಗೆ ಕಂಪನಿ ಇರುತ್ತಾ ಇಲ್ವಾ ಅನ್ನೋ ಭಯ ಬರೋಕ್ಕೆ ಸ್ಟಾರ್ಟ್ ಆಗೋಗಿತ್ತು. I'm extremely blessed to have this environment around me. Environment of achievers, environment of, who've done so many amazing things in life. So as a small company, ಎಲ್ಲ ನಾವೇ ಮಾಡೋದ್ರಿಂದ ಒಂದಿನ ರಜಾ ತಗೊಳ್ಳೋಕ್ಕೂ ಹಿಂದೆ ಮುಂದೆ ನೋಡ್ತಿರ್ತೀವಿ. I think now I can say patience. Oh, super. But when I was young, exact opposite. Okay. I was the most short-tempered kid. So 2014ನಲ್ಲಿ ಸೊ ಎಲ್ಲ ಒಂದು ಟ್ರಿಪ್ ಪ್ಲ್ಯಾನ್ ಮಾಡಿ ಎಲ್ಲ ಕಡೆ ಹೋಗಿ ನಾವು ತೋರ್ಸೋಣ, ಎಕ್ಸಿಬಿಷನ್ಸ್ಗೆ ಹೋಗೋಣ, ಸೆಮಿನಾರ್ಸ್ ಇಡೋಣ, ಪ್ರೆಸೆಂಟೇಷನ್ಸ್ ಮಾಡೋಣ, ಎಲ್ಲ ತೋರ್ಸೋಣ ನಮ್ಮ ಕಂಪನಿ ಬಗ್ಗೆ. ಆ್ಯಂಡ್ ಆ ಭಯದಿಂದ ಏನು ಹೆಂಗೆ ಮಾಡೋದು, ಹೆಂಗೆ ಹ್ಯಾಂಡಲ್ ಮಾಡೋದು, ಈ ಥರ ಇಷ್ಟೊಂದು ಪ್ರಾಬ್ಲಮ್ಸ್ ಬರ್ತಾ ಇದೆ, ಒಟ್ಟಿಗೆ ಎಲ್ಲ ಪ್ರಾಬ್ಲಮ್ಸ್ ಬರ್ತಾ ಇದೆ. 12ಅಲ್ಲಿ 13ಅಲ್ಲೆಲ್ಲ ನಾವು ಬಿಸ್ನೆಸ್ನ ಆಲ್ಮೋಸ್ಟ್ ಡಬಲ್ ಮಾಡಿದ್ವಿ. ತುಂಬಾ ತರಲೆ ಆಗಿತ್ತು. ನಮಸ್ತೆ ಎಲ್ರಿಗೂ. ವೆಲ್ಕಮ್ ಟು ಥ್ಯಾಂಕ್ಸ್ ಹೇಳೋಣ ವಿತ್ ನಾಗು, presented by SymphoNy Amps and co-sponsored by Home Sattva, an Insta handle which caters to home decor and garden. ಇನ್ನು ಇವತ್ತಿನ ಗೆಸ್ಟ್ ಬಗ್ಗೆ ಏನಂತ ಹೇಳೋದು, ಆ್ಯಕ್ಚುಲಿ ಭಾಳ ಸಂತೋಷ ಆಗುತ್ತೆ ಇವ್ರನ್ನ ಮೀಟ್ ಮಾಡಿದಾಗ. ಇವ್ರ ಬಗ್ಗೆ ಹೇಳಲಿಕ್ಕೂ ನಂಗೆ ಭಾಳ ಸಂತೋಷ. ಅ ವೆರಿ ಬಿಗ್ ಆಂಟ್ರಪ್ರೊನ್ಯೂರ್, ಅದು ಫಸ್ಟ್ ಅವ್ರನ್ನ ಡಿಸ್ಕ್ರೈಬ್ ಮಾಡುತ್ತೆ. ಬಟ್ ಮೋರ್ ದೆನ್ ಆಲ್ ದೀಸ್ ಥಿಂಗ್ಸ್, ಯಂಗ್, ಡೈನಮಿಕ್, ಇದಕ್ಕಿಂತ ಮುಖ್ಯವಾಗಿ ಯಾವಾಗಲೂ ಹಸನ್ಮುಖಿ, ನಗ್ನಗ್ತಾ ಇರ್ತಾರೆ. ಬೇಕಾದಷ್ಟು ಜವಾಬ್ದಾರಿಗಳಿದೆ ಬಟ್ ನಗ್ನಗ್ತಾ ಇರ್ತಾರೆ. CEO ಆಫ್ ಅ ಕಂಪನಿ ಅಂದರೆ ನಿಮ್ಗೆ ಗೊತ್ತಿರಬೇಕು ಎಷ್ಟು ಜವಾಬ್ದಾರಿಗಳಿರುತ್ತೆ. ಇಂತಹವರು CEO ಆಫ್ ಸುಷ್ಮಾ ಇಂಡಸ್ಟ್ರೀಸ್ ಅನ್ ಇಂಡಸ್ಟ್ರಿ ಇನ್ ಪಿನ್ಯಾಲಿದ್ದಾರೆ. ಇವರು ನಮ್ಮ ಜೊತೆಲಿದ್ದಾರೆ. ಇವರ ಜೀವನ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ, ಕಲೀಲಿಕ್ಕಂತೂ ಬಹಳಷ್ಟಿದೆ. ಸೊ ಇವ್ರ ಜೊತೆ ಮಾತನಾಡಿದಾಗ ನಮಗೆ ತಿಳ್ಕೊಳ್ಳೋಕೆ ಬಹಳ ಇರುತ್ತೆ ಅನ್ನೋದು ನನ್ನ ಅನಿಸಿಕೆ. ಸೊ ಪ್ಲೀಸ್ ಹೆಲ್ಪ್ ಮೀ ವೆಲ್ಕಮ್ ಸುವೀರ್ ಸದಾನಂದ್. ಸುವೀರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಥ್ಯಾಂಕ್ ಯು ಮೇಡಮ್, ನನ್ನ ಪ್ಲೆಜರ್. ಭಾಳ ಸಂತೋಷ ನೀವು ಬಂದಿರೋದು, ನಮ್ಮ ಜೊತೆಲಿ ಒಂದು ಎಪಿಸೋಡ್ ಮಾಡ್ತಾ ಇರೋದು. ಎಲ್ಲದಕ್ಕಿಂತ ಮುಖ್ಯವಾಗಿ ಸುವೀರ್, ಫಸ್ಟ್ ಕ್ವೆಶ್ಚನ್ನೇ ಕೇಳ್ಬಿಡ್ತೀನಿ, ಯಾವಾಗಲೂ ನಗ್ನಗ್ತಾ ಇರ್ತೀರಾ, ಹೇಗೆ ಸಾಧ್ಯ? ಗೊತ್ತಿಲ್ಲ ಮೇಡಮ್, ಆಫೀಸಲ್ಲಿ ಕೇಳಬೇಕು, ಅವರೆಲ್ಲ ಹೇಳಲ್ಲ ನಾನು ನಗ್ತಾ ಇರ್ತೀನಿ ಅಂತ. ಬಟ್ ಐ ಡೋಂಟ್ ನೋ, ಐ ಥಿಂಕ್ ಐ ಲೈಕ್ ಟು have fun. I like to be around fun people, so I like to enjoy life. So, and of course I think ಪ್ರಾಬಬ್ಲಿ ಚಿಕ್ಕವರಿಂದ ಬೆಳೆದಿರೋ ರೀತಿ ಆ ಥರ, ನನ್ನ ಎನ್ವೈರ್ಮೆಂಟ್ ಆ ಥರ. ಸೊ ಹೆಂಗೆ ಏನೇ ಬರಲಿ ಸ್ಮೈಲ್ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದಾರೆ. ಸೊ ಅದನ್ನು ಐ ಥಿಂಕ್ ಹಾಗೆ ನಡ್ಸ್ಕೊಂಬರ್ತಾ ಇದ್ದೀನಿ. ಐ ಥಿಂಕ್ ಅದು ಒಳಗಡೆ ಇದೆ, ಅದು ಒಳಗಡೆ ಇಟ್ಸ್ ಪಾರ್ಟ್ ಆಫ್ ಮೀ. ಎಸ್, ದಟ್ ಇಸ್ ವೆರಿ ನೈಸ್. ಆ್ಯಕ್ಚುಲಿ ಇವತ್ತು ಫಸ್ಟ್ ಕ್ವೆಶ್ಚನ್ ಶುರು ಮಾಡಬೇಕು ಅಂದ್ಕೊಂಡಿರೋದು, ಇಟ್ ಇಂಟ್ರೀಗ್ಡ್ ಮೀ. ನಾನು ನಿಮ್ಮ ಹತ್ರ ಮಾತಾಡಿದಾಗ ಒಂದು ಕ್ವೆಶ್ಚನ್ ಭಾಳ ಇಂಟ್ರೀಗ್ ಮಾಡ್ತು. ಸೊ ನಾನು ಅಂದ್ಕೊಂಡೆ ಇದರಿಂದನೇ ಶುರು ಮಾಡೋಣ ಅಂತ. ಹೇಳಿ. ಅಫ್ಕೋರ್ಸ್ ಮೇ ಬಿ ನಮ್ಮ ಲಿಸ್ನರ್ಸ್ಗೆ, ವ್ಯೂವರ್ಸ್ಗೆ ಇಟ್ ಮೇ ಟೇಕ್ ಅ ಲಿಟಲ್ ವೈಲ್ ಟು ಅಂಡರ್ಸ್ಟ್ಯಾಂಡ್, ಬಟ್ ದಟ್ಸ್ ಓಕೆ ಅಂತ. 22 hours ಆಫ್ ಫ್ಲೈಟ್, ಯುರೋಪ್ ಇಂದ ನಮ್ಮ ಭಾರತಕ್ಕೆ ವಾಪಸ್ ಬರ್ತಾ ಇದ್ರಿ ಆಫ್ಟರ್ ಅನ್ ಎಕ್ಸಿಬಿಷನ್. ಸುಷ್ಮಾ ಇಂಡಸ್ಟ್ರೀಸ್ನ ಅಲ್ಲಿ ಶೋಕೇಸ್ ಮಾಡಿ ವಾಪಸ್ ಬರ್ತಾ ಇರುವಾಗ ನಿಮ್ಮ ಮನಸ್ಸಿನಲ್ಲಿ ನಡೆದಂಥ ತಳಮಳ ಏನು, ಯಾಕೆ, ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳಿ. ಶೋರ್, ಸ್ವಲ್ಪ ಬ್ಯಾಕ್ ಹಿಸ್ಟ್ರಿಯಿಂದ ಹೇಳಿ ಸ್ಟಾರ್ಟ್ ಮಾಡ್ತೀನಿ. ನಾನು ಕಂಪನಿ, ಅಫ್ಕೋರ್ಸ್ ನಾನು ಸೆಕೆಂಡ್ ಜನ್ರೇಷನ್ ಆಂಟ್ರಪ್ರನರ್. ನಮ್ಮ ಅಪ್ಪ ಅಮ್ಮ ಕಂಪನಿ ಸ್ಟಾರ್ಟ್ ಮಾಡಿ 1986 ಸ್ಟಾರ್ಟ್ ಮಾಡಿ, ನಾನು ಬಂದಿದ್ದು 2009ನಲ್ಲಿ. ಆ್ಯಂಡ್ ಆಗಲೇ ಎಷ್ಟೊಂದು ಅವರಾಗಲೇ ಒಳ್ಳೆ ಹೆಸರು ಗಳಿಸ್ಕೊಂಡಿದ್ರು, ಇಂಡಿಯಾ ಪೂರ್ತಿ ಹೆಸರಿತ್ತು. ಸೊ ನಾನು ಬಂದಾಗ ಒಂದು ಜವಾಬ್ದಾರಿ ಇತ್ತು, ಅದನ್ನು ಮುಂದೆ ತೊಗೊಂಡು ಹೋಗಬೇಕು ಅಂತ. ಆ್ಯಂಡ್ ನಾನು ಬಂದಾಗ ಅದನ್ನ ವರ್ಲ್ಡಿಗೆ ತೊಗೊಂಡು ಹೋಗಬೇಕು ಅನ್ನೋ ಆಸೆಯಿಂದ ಬಂದಿದ್ದು. ಆ್ಯಂಡ್
ಅಪ್ಪ ಅಮ್ಮ ಮಾಡಿದ್ದ ಅದ್ರದ್ದು ವ್ಯಾಲ್ಯೂ ನಾವು ಚಿಕ್ಕವರಿಂದ ನೋಡಿದ್ವಿ. ಅದನ್ನು ತೊಗೊಂಡು ಹೋಗಲೇಬೇಕು ವರ್ಲ್ಡ್ಗೆ, ಇಲ್ಲಾಂದರೆ ಅವರೆಲ್ಲ ಕಷ್ಟಪಟ್ಟಿರಿ ಮಾಡಿರೋದನ್ನು ಬೆಲೆ ಇಲ್ಲ ಅಂತ. ಆ್ಯಂಡ್ ನಾಟ್ ಜಸ್ಟ್ ಅಪ್ಪ ಅಮ್ಮ, ಬಟ್ ಎಷ್ಟೊಂದು ಜನ ಕಂಪನಿನಲ್ಲಿ ಕೆಲಸ ಮಾಡಿದ್ದು ನೋಡಿದ್ವಿ. ಸೊ ನಾನು ಬಂದಾಗ 10-12 ಜನ ಇದ್ವಿ ಕಂಪನಿನಲ್ಲಿ. ಆ್ಯಂಡ್ ಅದನ್ನೆಲ್ಲ ನೋಡಿದಾಗ ನನಗೇನೋ ಒಂದು ಡಿಸಿಷನ್ ಇತ್ತು ದಟ್ ಇಂಡಿಯಾನ ವರ್ಲ್ಡಿಗೆ ತೊಗೊಂಡೋಗ್ಬೇಕು ಆ್ಯಂಡ್ ಕಂಪನಿನ ವರ್ಲ್ಡಿಗೆ ತೊಗೊಂಡೋಗ್ಬೇಕು ಅನ್ನೋ ಆಸೆ ಯಾವಾಗಲೂ ಇತ್ತು. ಸೊ ನಾನು ಯಾವತ್ತೂ US ಹೋಗಬೇಕು, ಅಲ್ಲಿರಬೇಕು, ಮಾಡಬೇಕು ಅನ್ನೋ ಆಸೆ ಇರಲಿಲ್ಲ. ಅಂದರೆ ಅಲ್ಲಿ ಟ್ರಾವೆಲ್ ಮಾಡೋಕ್ಕೆ ತುಂಬ ಇಷ್ಟ, ಅಲ್ಲಿ ಹೋಗಿ ನೋಡೋಕ್ಕೆ ತುಂಬ ಇಷ್ಟ. ನಮ್ಮ ಅಕ್ಕ ಅಲ್ಲಿದ್ದಾಳೆ, ನನ್ನ ಕಸಿನ್ಸ್ ಇದ್ದಾರೆ, ಬಟ್ ಆದರೂ ಅಷ್ಟೊಂದು ಆಸೆ ಯಾವತ್ತೂ ಆಗಿರಲಿಲ್ಲ. ಸೊ ನಾವು 2009ಗೆ ಬಂದು ಕಂಪನಿನ ಬೆಳ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಒಂದು ವಿಷನ್ ಇಟ್ಕೊಂಡ್ವಿ, 10ರಷ್ಟು ಬೆಳಿಬೇಕು 5 ವರ್ಷದಲ್ಲಿ ಅಂತ. ಆ್ಯಂಡ್ ಆ 5 ವರ್ಷ 2014ನಲ್ಲಿ ಮುಗಿತಾ ಇತ್ತು. ಆ್ಯಂಡ್ ಎಷ್ಟೊಂದು ಚೇಂಜ್ ಮಾಡಿದ್ವಿ ಆ್ಯಂಡ್ ಎಷ್ಟೊಂದು ಬೆಳೆದಿದ್ವಿ, ಕಂಪನಿನಲ್ಲೂ ಬೆಳೆದಿದ್ವಿ. ಆ್ಯಂಡ್ 2012 13 ನಾವು ಬಿಸ್ನೆಸ್ನ ಆಲ್ಮೋಸ್ಟ್ ಡಬಲ್ಲು ಮಾಡಿದ್ವಿ. ಆ್ಯಂಡ್ 2014ನಲ್ಲಿ ಎಷ್ಟೊಂದು ಬೇರೆ ಹೊಸ ಚಾಲೆಂಜಸ್ ಬರೋಕ್ಕೆ ಸ್ಟಾರ್ಟ್ ಆದಾಗ ಅದೊಂಥರ ಏನಂತಾರೆ, ಒಂದು ಭಯ ಸ್ಟಾರ್ಟ್ ಆಗಿತ್ತು, ರೈಟ್? ಆ್ಯಂಡ್ ಆ ಭಯದಿಂದ ಏನು ಹೆಂಗೆ ಮಾಡೋದು, ಹೆಂಗೆ ಹ್ಯಾಂಡಲ್ ಮಾಡೋದು, ಈ ಥರ ಇಷ್ಟೊಂದು ಪ್ರಾಬ್ಲಮ್ಸ್ ಬರ್ತಾಯಿದೆ. ಒಟ್ಟಿಗೆ ಎಲ್ಲ ಪ್ರಾಬ್ಲಮ್ಸ್ ಬರ್ತಾಯಿದೆ. ಒಂದು ಕಡೆ ಬೆಳೀತಾ ಇದ್ದೀವಿ, ಒಂದು ಕಡೆ ಪ್ರಾಬ್ಲಮ್ಸ್ ಬರ್ತಾಯಿದೆ, ಸಾಲ್ವ್ ಮಾಡೋಕ್ಕಾಗುತ್ತಾ, ಚಾಲೆಂಜ್ ಇದೆಯಲ್ಲ ಅಂತ ಇತ್ತು. ಅದೇ ಟೈಮ್ನಲ್ಲಿ ಒಂದು 2012-13 ಎಲ್ಲ ಬೆಳೆದಿದ್ದರಿಂದ ನಾವು ಓಕೆ ಇವಾಗ ವರ್ಲ್ಡಿಗೆ ತೊಗೊಂಡು ಹೋಗ್ಬೋದು, ಇಂಟರ್ನ್ಯಾಷನಲ್ಗೆ ಹೋಗೆಲ್ಲ ಪ್ರೆಸೆಂಟ್ ಮಾಡೋಣ ಅನ್ನೋ ಒಂದು ಕಡೆ 2013-14 ಟೈಮ್ನಲ್ಲಿ. ಸೊ 2014ನಲ್ಲಿ ಸೊ ಎಲ್ಲ ಒಂದು ಟ್ರಿಪ್ ಪ್ಲ್ಯಾನ್ ಮಾಡಿ ಎಲ್ಲ ಕಡೆ ಹೋಗಿ ನಾವು ತೋರಿಸೋಣ, ಎಕ್ಸಿಬಿಷನ್ಸ್ಗೆ ಹೋಗೋಣ, ಸೆಮಿನಾರ್ಸ್ ಇಡೋಣ, ಪ್ರೆಸೆಂಟೇಷನ್ಸ್ ಮಾಡೋಣ, ಎಲ್ಲ ತೋರಿಸೋಣ ನಮ್ಮ ಕಂಪನಿ ಬಗ್ಗೆ ಯುರೋಪಲ್ಲಿ US ಅಲ್ಲಿ ಅಂತ ಪ್ಲ್ಯಾನ್ ಹಾಕಿದ್ವಿ. ಬಿಕಾಸ್ ಇಂಟರ್ನ್ಯಾಷನಲ್ಸ್ ಹೋಗಬೇಕು ಅಂದರೆ ವಿ ಹ್ಯಾವ್ ಟು ಗೋ ಆ್ಯಂಡ್ ಪ್ರೆಸೆಂಟ್. ಸೊ ಅದು ಪ್ಲ್ಯಾನ್ ಹಾಕೊಂಡ್ವಿ. ಒಂದು ಕಡೆ ಈ ಥರ ಬೆಳೀತಾ ಇದೆ, ಒಂದು ಕಡೆ ವಿ ಆರ್ ಟೇಕಿಂಗ್ ದೀಸ್ ದೊಡ್ಡ ರಿಸ್ಕ್ಸು, ಇನ್ನೊಂದು ಕಡೆ ಈ ಮನಸ್ಸಿನಲ್ಲಿ ಹೆಂಗಪ್ಪ ಹ್ಯಾಂಡಲ್ ಮಾಡೋದು, ರೈಟ್? ಬಿಕಾಸ್ ಒಂದು ಫುಲ್ ರೆಸ್ಪಾನ್ಸಿಬಿಲಿಟಿ ನಂದು, ಐ ಹ್ಯಾವ್ ಟು ಟೇಕ್ ಇಟ್. ಒಂದು ಲೆಗಸಿ ನಾ ಅಲ್ಲಾಡಿಸ್ಬಾರ್ದು, ಎನ್ಹ್ಯಾನ್ಸ್ ಮಾಡಬೇಕೇ ಹೊರತು ಅದನ್ನ ಕಮ್ಮಿ ಮಾಡಬಾರ್ದು ಅನ್ನೋ ರೆಸ್ಪಾನ್ಸಿಬಿಲಿಟಿ ಒಂದು ಕಡೆ. ಇನ್ನೊಂದು ಕಡೆ ಎಕ್ಸೈಟ್ಮೆಂಟ್ ಆಫ್ ಡೂಯಿಂಗ್ ಡಿಫ್ರೆಂಟ್ ಥಿಂಗ್ಸ್, ನ್ಯೂ ಥಿಂಗ್ಸ್. ಸೊ ಎರಡೂ ನಡೀತಾ ಇತ್ತು. ಸೊ ಇದನ್ನ ನಡಿಬೇಕಾದ್ರೆ ನಾನು ಆಲ್ಮೋಸ್ಟ್ 1 ತಿಂಗಳು ಇದ್ದೆ. ಆ್ಯಂಡ್ 5 ವರ್ಷದಲ್ಲಿ ನಾನು ಐ ಬಿಕಮ್ ಪಾರ್ಟ್ ಆಫ್ ದ ಕಂಪನಿ. ಎಲ್ಲ ರೆಸ್ಪಾನ್ಸಿಬಿಲಿಟೀಸ್ ನನ್ನ ಮೇಲೆ, ಲಾಟ್ ಆಫ್ ಥಿಂಗ್ಸ್ ನನ್ನ ಮೇಲೆ ಡಿಪೆಂಡೆಂಟು. ಸೊ ಆಸ್ ಅ ಸ್ಮಾಲ್ ಕಂಪನಿ ಎಲ್ಲ ನಾವೇ ಮಾಡೋದ್ರಿಂದ ಒಂದಿನ ರಜಾ ತಗೊಳ್ಳೋಕ್ಕೂ ಹಿಂದೆ ಮುಂದೆ ನೋಡ್ತಿರ್ತೀವಿ. ಆ್ಯಂಡ್ ನಾನಿಲ್ಲಿ 1 ತಿಂಗಳು ಪ್ಲ್ಯಾನ್ ಹಾಕ್ಬಿಟ್ಟಿದ್ದೀನಿ, ಯಾಕೆಂದರೆ ಆಬ್ವಿಯಸ್ಲಿ ಅಲ್ಲಿ ಹೋಗಿ ಟ್ರಾವೆಲ್ ಮಾಡಿ ಬರಬೇಕು ಅಂದರೆ. ಸೊ ದಿಸ್ ಇಸ್ 2014 ಜೂನ್ನಲ್ಲಿ. ಸೊ 2013ನಲ್ಲಿ ನಾವು ಆಲ್ಮೋಸ್ಟ್ ಡಬಲ್ ಬಿಸ್ನೆಸ್ ತಂದಿದ್ವಿ ಕಂಪನಿಗೆ, ಬಟ್ ಫುಲ್ ಎಕ್ಸಿಕ್ಯೂಟ್ ಮಾಡಿರಲಿಲ್ಲ. ಅದು ಬೇರೆ ಪ್ರಾಬ್ಲಮ್ಸ್ ಇತ್ತು. ಪ್ಲಸ್ ಎಷ್ಟೊಂದು ಜನ ಹೊಸಬ್ರು ಬಂದಿದ್ರು. ಸೊ ನಾನು ಈ 1 ತಿಂಗಳು ಇಲ್ಲದೆ ಇದ್ದಾಗ ಎವ್ರಿ ಡೇ ರಾತ್ರಿ ನಾನು ಫೋನಲ್ಲಿ ಮಾತಾಡ್ಬೇಕಾದ್ರೆ ಎಲ್ಲ ಪ್ರಾಬ್ಲಮ್ಗಳನ್ನ ಕೇಳಿ ಏನಪ್ಪ ನಡೀತಾ ಇದೆ, ನಾನು ಹೋಗೋಷ್ಟೊತ್ತಿಗೆ ಕಂಪನಿ ಇರುತ್ತಾ ಇಲ್ವಾ ಅನ್ನೋ ಭಯ ಬರೋಕ್ಕೆ ಸ್ಟಾರ್ಟ್ ಆಗೋಗಿತ್ತು. ಬಟ್ ಐ ಥಿಂಕ್ ಆ ಟೈಮ್ನಲ್ಲಿ ಫಸ್ಟ್ ಟೈಮ್ ನನಗೆ ಅನ್ಸಕ್ಕೆ ಸ್ಟಾರ್ಟ್ ಆಯಿತು, ನಾನು ಏನು ಮಾಡಿದೆ, ಆರಾಮಾಗಿ ಇರ್ಬೋದಿತ್ತು, ರೈಟ್? ಇದೆಲ್ಲ ಏನಕ್ಕೆ ತಗೊಂಡೆ ಅನ್ನೋ ಒಂದು ಸ್ಮಾಲ್ ಡೌಟ್ ಅಂತೂ ಬಂದೇ ಬಂತು, ರೈಟ್? ಯಾಕೆ ರಿಸ್ಕ್ ತೊಗೊಳ್ತಾ ಇದ್ದೀನಿ, ಏನು ಮಾಡ್ತಾ ಇದ್ದೀನಿ, ಏನಕ್ಕೆ? ಆ್ಯಂಡ್ ಫುಲ್ ಏನಕ್ಕೆ ಅಂದರೆ ನನಗೆ ಆ ಭಯ ಏನಕ್ಕೆ ಬಂದಿತ್ತು ಅಂದರೆ, ನಾನು ಕಂಪನಿ 2-3 ತಿಂಗಳಲ್ಲಿ ಪಿಕಪ್ ಮಾಡಲಿಲ್ಲ ಅಂದರೆ ನಾವು ಹಾಕಿರೋ ಇನ್ವೆಸ್ಟ್ಮೆಂಟ್ ರಿಸ್ಕ್ಸ್ ಎಲ್ಲ ತುಂಬ ರಿಸ್ಕ್ ತೊಗೊಂಡು ಬೆಳೀತಾ ಇದ್ವಿ. ಆ ರಿಸ್ಕ್ಸಲ್ಲಿ 25 ವರ್ಷ ಅಪ್ಪ ಅಮ್ಮ ಮಾಡಿದ್ದೆಲ್ಲ ಹೋಗೋ ರಿಸ್ಕ್ ಇತ್ತು. ಸೊ ಆ 3 ಮಂತ್ಸಲ್ಲಿ ಅಷ್ಟೊಂದು ರಿಸ್ಕ್ ಇದೆ, ಹೋಗೋ ಚಾನ್ಸ್ ಇದೆ. ಆ್ಯಂಡ್ ಏನೂ ಇಲ್ದಾಗ ಮಾಡೋದಕ್ಕೆ ಒಂದು ಥಾಟ್ ಪ್ರಾಸೆಸ್ಸು, ಎಲ್ಲ ಇದ್ದು ನಾವು ರಿಸ್ಕ್ ತಗೊಂಡು ಫೇಲ್ ಆದರೆ ಇಸ್ ಅನದರ್ ಭಯ ನಮಗೆ, ರೈಟ್? ಸೊ ಆ ಸಿಚುವೇಶನಲ್ಲಿದ್ದಾಗ ಐ ಮೇಡ್ ಅ ಡಿಸಿಷನ್. ಐ ಸೆಡ್ ಓಕೆ, ಯಾಕೆ ಸುಮ್ಮನೆ. ಆ್ಯಂಡ್ ಆವಾಗ ಐ ವಾಸ್ ನಾಟ್ ವೆರಿ ಕಾನ್ಷಿಯಸ್ ಅಬೌಟ್ ದೀಸ್ ಫಿಯರ್ಸ್, ಬಟ್ ಅನ್ನಿಸ್ತಾ ಇತ್ತು ಮನಸ್ಸಲ್ಲಿ ಏನೋ ತಳಮಳ. But then I decided one thing, 22 hours flight from US San Francisco ಇಂದ ಇಂಡಿಯಾಗೆ ಬರೋದಕ್ಕೆ. I said okay, ನನ್ನ ಫೋನ್ ಎನಿವೇ ಆಫ್ ಇರುತ್ತೆ. Okay, so San Francisco ಇಂದ ಇಂಡಿಯಾಗೆ ಬರಬೇಕಾದ್ರೆ, ಬೆಂಗಳೂರಿಗೆ ಬರಬೇಕಾದ್ರೆ, ಆ್ಯಂಡ್ ಅಲ್ಲಿ ಎನಿವೇ ಆಫ್ ಇರುತ್ತೆ. ಆ್ಯಂಡ್ ಐ ಗೇವ್ ಮೈ ಸೆಲ್ಫ್ ಪರ್ಮಿಷನ್ ಟು ಸೇ ಓಕೆ, ಐ ಆಮ್ ನಾಟ್ ಲೈಕ್ ಬಾಗ್ ಡೌನ್. ನನಗೇನು ರೂಲ್ಸ್ ಇಲ್ಲ, ಇದು ಹೀಗೆ ಮಾಡಬೇಕು, ಹೀಗೆ ನಡೆಸ್ಬೇಕು ಅನ್ನೋ ಏನೂ ಇರಲಿಲ್ಲ. ಆ್ಯಂಡ್ ನಾನು ಕಂಪ್ನೀಲಿ ಇರಬೇಕು ಅಂದ್ರೂ ನನ್ನ ಡೆಸಿಷನ್, ಇಲ್ಲ ಅಂದ್ರೂ ನನ್ನ ಡೆಸಿಷನ್. ಬಟ್ ನಾನು ಐ ಹ್ಯಾವ್ ಟು ಟೇಕ್ ಅ ಡೆಸಿಷನ್ ಆ್ಯಂಡ್ ಐ ವಿಲ್ ಟೇಕ್ ಅ ಡೆಸಿಷನ್ ವಿತ್ ವಾಟ್ ಐ ರಿಯಲಿ ವಾಂಟ್ ಅಂತ.
ಸೊ ಆ 22 hours ಒಂಥರ ಒಳ್ಳೆ ಒಂದು ತಪಸ್ಯ ಥರನೇ ಇತ್ತು. ಬಿಕಾಸ್ ಅಲ್ಲಿ ಕೂತ್ಕೊಂಡಾಗ ಐ ಜಸ್ಟ್ ವೆಂಟ್ ಡೀಪ್ ವಿತಿನ್ ಅಂಡರ್ಸ್ಟ್ಯಾಂಡಿಂಗ್ ನಂಗೆ ಏನು ಬೇಕು, ನಾನು ಏನಕ್ಕೆ ಬಂದೆ ಆಂಟ್ರಪ್ರಿನರ್ಶಿಪ್. ಜಸ್ಟ್ ಬಿಕಾಸ್ ನಮ್ಮ ಅಪ್ಪ ಅಮ್ಮ ಮಾಡ್ತಿದ್ರು ಅಂತ ಬರಲಿಲ್ಲ ನಾನು. ಅದು ನನಗೆ ಮುಂಚಿಂದಾನು ಗೊತ್ತಿತ್ತು ಆ್ಯಂಡ್ ಅದು ಮರ್ತೋಗಿತ್ತು ಪ್ರಾಬಬ್ಲಿ. ಆ್ಯಂಡ್ ಒಳಗೆ ಹೋಗಿ ನಾನು ಅದನ್ನು ನೋಡ್ಕೊಂಡಾಗ ಐ ವಾಸ್ ಲೈಕ್ ಓಕೆ, ನಾನು ಏನಕ್ಕಿದ್ದೀನಿ, ನನ್ನ ಮಿಷನ್ ಏನು, ನನ್ನ ಡ್ರೀಮ್ ಏನು, ಇಟ್ಸ್ ನಾಟ್ ಆಲ್ ಅಬೌಟ್ ಮನಿ, ಅದೆಲ್ಲ ಗೊತ್ತಿತ್ತು. ಸೊ ಅಲ್ಲಿ ಕೂತ್ಕೊಂಡಾಗ ನಾನು ಒಂದು ಬುಕ್ ಇದೆ, ಅದನ್ನು ಫುಲ್ ಬರೆದೆ. ಇನ್ಫ್ಯಾಕ್ಟ್ ನೀವು ಮೊನ್ನೆ ಕೇಳ್ದಾದ್ಮೇಲೆ ನಾನು ಹೋಗಿ ಆ ಬುಕ್ನ ನೋಡಿದೆ ಒಂದ್ಸತಿ ಟು ಸೇ ಏನು ಬರೆದಿದ್ದೆ ಅಂತ, ಬಿಕಾಸ್ ಎಷ್ಟೊಂದು ವರ್ಷ ಆಗಿತ್ತು ನೋಡಿ. ಆ್ಯಂಡ್ ಅದನ್ನೆಲ್ಲ ಬರೆದೆ ನಾನು. ಐ ಥಿಂಕ್ ಒಂದು ಎಷ್ಟೋ ಪೇಜಸ್, ಐ ಥಿಂಕ್ 30-40 ಪೇಜಸ್ ಬರೆದಿದ್ದೀನಿ ಅನ್ಸುತ್ತೆ. ವಾಟ್ ಎವರ್ ಐ ಫೀಲ್, ವಾಟ್ ಐ ಲೈಕ್, ವಾಟ್ ಐ ಡೋಂಟ್ ಲೈಕ್, ವಾಟ್ ಆರ್ ಮೈ ಡ್ರೀಮ್ಸ್, ಹೆಂಗೆ ಅಚೀವ್ ಮಾಡಬೇಕು, ಏನು ಮಾಡಬೇಕು, ಪ್ಲ್ಯಾನ್. ಒಂಥರ ಇಟ್ ಆಲ್ಮೋಸ್ಟ್ ಬಿಕೇಮ್ ಲೈಕ್ ಒಂದು ಪ್ಲ್ಯಾನ್. ಓಕೆ. ಸೊ ಇಡೀ ಜೀವನ ಅಂದರೆ ಏನೇನು ತಳಮಳ ಆಯಿತು ಅದ್ರದ್ದೆಲ್ಲ ಬರ್ದಿಟ್ಟು ಎಲ್ಲ ಬರೆದ್ಬಿಟ್ಟೆ. ಸೊ ಏನಾಯಿತು ಅಂದರೆ ಐ ಥಿಂಕ್ ಆ ಫಿಯರ್ಸ್ನ ಅಡ್ರೆಸ್ ಮಾಡಿದಾಗ ಬಿಯಾಂಡ್ ಫಿಯರ್ ಐ ವಾಸ್ ಏಬಲ್ ಟು ಸಿ, ರೈಟ್? ವೆನ್ ಯು ಗೋ ಬಿಯಾಂಡ್ ದ ಫಿಯರ್, you'll operate from a sense of strength rather than operating from that ಭಯದಿಂದ ಮಾಡೋದು. ಆ ಎನರ್ಜಿ ಇತ್ತಲ್ಲ, ನಾನು ಆಚೆ ಬಂದಾಗ ಐ ವಾಸ್ ಲಿಟ್ರಲಿ ಲೈಕ್ ಅ ಡಿಫ್ರೆಂಟ್ ಪರ್ಸನ್. ಬೆಂಗಳೂರಿಗೆ ಲ್ಯಾಂಡ್ ಆದಾಗ ಐ ವಾಸ್ ಲೈಕ್ ಐ ಆಮ್ ರೆಡಿ. ನೆಕ್ಸ್ಟ್ 3 months or 6 monthsನಲ್ಲಿ ಇಟ್ ವಾಸ್ ಹೆಂಗಿತ್ತು ಸಿಚುವೇಶನ್ ಅಂದರೆ ಆಲ್ಮೋಸ್ಟ್ 6 monthsನಲ್ಲಿ ನಾವು ಬರೀ 20% business ಮಾಡಿದ್ವಿ. In 6 monthsನಲ್ಲಿ we did 80% business. Wow, okay. And we got it back, and after that we just kept growing. Okay. So that was a very defining moment of Suveer's life as an entrepreneur. 100%. ಅದು ನಿಮ್ಮ ಜೀವನದಲ್ಲಿ ನಡೀತು. ಭಾಳ ಸಂತೋಷ, and thank you for sharing it because it is going to inspire a lot of people. ಕೂತು ಯೋಚನೆ ಮಾಡಿದಾಗ ನಾನು ಎಲ್ಲಿದ್ದೀನಿ ಅಂತ ನನಗೆ ಅರ್ಥ ಆಗುತ್ತೆ. ಮೆನಿ ಅ ಟೈಮ್ we are either bogged down by pressures, fears. ಇದರಿಂದ ನಾವು ಮಾಡಕ್ಕೆ ಹೋಗಲ್ಲ. ನಾನು ಕೂತೆ ಏನೂ ಇರಲಿಲ್ಲ ನನ್ನ ಕೈಯಲ್ಲಿ, ಇನ್ಕ್ಲೂಡಿಂಗ್ ಮೈ ಟೆಲಿಫೋನ್. ಸೊ ದಾಟ್ ಲೆಡ್ ಮೀ ಇನ್ ಟು ಆ್ಯಂಡ್ ಸುಷ್ಮಾ ಇಂಡಸ್ಟ್ರೀಸ್ ಇವತ್ತು ಎಲ್ಲಿದೆಯೋ ಅಲ್ಲಿದೆ ಬಿಕಾಸ್ ಆಫ್ ದಾಟ್ 122 hours of journey. Absolutely. That was a very defining moment. moment. Thank you. ಈಗ let me ask a little, Suveer childhood ಅಲ್ಲಿ ಹೇಗಿದ್ರು? ತುಂಬ ತರಲೆ ಆಗಿದ್ದೆ. ಐ ಥಿಂಕ್ ತುಂಬ ತರಲೆ ಆಗಿದ್ದೆ. ಆ್ಯಂಡ್ ನಾನು ಐ ವಾಸ್ ದ ಯಂಗೆಸ್ಟ್ ಕಸಿನ್ ನನ್ನೆಲ್ಲ ಕಸಿನ್ಸ್ನಲ್ಲಿ. ಆ್ಯಂಡ್ ನಾನು ನಿಮ್ಗೆ ಶೇರ್ ಮಾಡ್ದಂಗೆ ನಾವು ಸ್ಕೂಲ್ ಆದಮೇಲೆ ನಮ್ಮ ಅಪ್ಪ ಅಮ್ಮ ಕಂಪ್ನಿ ಸ್ಟಾರ್ಟ್ ಮಾಡಿದ್ರು. ಅವರಿಬ್ಬರು ಫುಲ್ ಟೈಮ್ ವರ್ಕ್ ಮಾಡ್ತಾಯಿದ್ರು. ಆ್ಯಂಡ್ ದೇ ವರ್ ವೆರಿ ಹಾರ್ಡ್ ವರ್ಕಿಂಗ್. ಆ್ಯಂಡ್ ಅದಿತ್ತು ಬಿಕಾಸ್ ಡ್ಯಾಡ್ ಆ್ಯಂಡ್ ಮಾಮ್ ಫುಲ್ ಝೀರೋಯಿಂದ ಸ್ಟಾರ್ಟ್ ಮಾಡಿದ್ರು. ಏನೂ ಇರಲಿಲ್ಲ ಆ್ಯಂಡ್ ಕಷ್ಟಪಡಬೇಕಿತ್ತು. ಸೊ ದೇ ಟು ವರ್ಕ್ ಟಿಲ್ ಲೇಟ್ ಇನ್ ದ ನೈಟ್. 11 ಗಂಟೆ 12 ಗಂಟೆ ಒಂದೊಂದ್ಸತಿ ಮಲಗಿತ್ತಿದ್ವಿ, ಕರ್ಕೊಂಡು ಹೋಗ್ತಾ ಇದ್ರು. ಆ ಥರ ಇವ್ರ ಮನೆಯಿಂದ, ನಮ್ಮ ದೊಡ್ಡಮ್ಮ ಮನೆಯಿಂದ. ಸೊ ನಮ್ಮ ದೊಡ್ಡಪ್ಪ ಸದಾಶಿವನಗರ್ನಲ್ಲಿ ಇದ್ರು. ಆ್ಯಂಡ್ ದೇ ವರ್ ವೆರಿ ಸಕ್ಸಸ್ಫುಲ್ ಆಂಟ್ರಪ್ರಿನರ್ಸ್. ಆ್ಯಂಡ್ ದೇ ವರ್ ನಮ್ಮ ಅಮ್ಮನ ಅಕ್ಕ ಆ್ಯಂಡ್ ಬಾವ. ಆ್ಯಂಡ್ ಅವರು ವಾಸ್ ವೆರಿ ಇನ್ಸ್ಪಿರೇಷನಲ್. ಆ್ಯಂಡ್ ಐ ಥಿಂಕ್ ನಾನು ಟು ಬಿಕಮ್ ಎನ್ ಆಂಟ್ರಪ್ರಿನರ್ ಅಲ್ಲಿ impacts is way higher than anything. And our situation, I think aliddaga pampering ಜಾಸ್ತಿ ಇತ್ತು. youngest ಅಂತ. And also guidance and ನಮ್ಮನ್ನೆಲ್ಲ ಬೆಳೆಸಿದ ರೀತಿ was so amazing that ನಮ್ಮ ದೊಡ್ಡಮ್ಮ was a beautiful person. Like ನಮ್ಮ ಅಮ್ಮ ನೋಡಿದಿರಾ into 100 ಅವರು. So and ಅಮ್ಮನೇ ನಾನು ಎಷ್ಟು ಸುಮಾರು ವರ್ಷಗಳಿಂದ ನೋಡಿದ್ದೀನಿ. ಬಟ್ ಒಂಥರ ಪೇಷನ್ಸ್ ಪರಮಾವಧಿ ಅವರು 100%. ಸೊ ಅಮ್ಮನ್ಕಿಂತ ಜಾಸ್ತಿ, ಅವ್ರಕ್ಕಿಂತ ಅಂದ್ರೆ ನೆಕ್ಸ್ಟ್ ಲೆವೆಲ್ ಅದು. ಅಂಡ್ ಸೊ ನಾವು ಅವ್ರನ್ನ ನೋಡಿ ಕಲ್ತಿದ್ವಿ. ಯಾಕೆಂದ್ರೆ ಮನೆ ಹೆಂಗಿತ್ತು ಅಂದ್ರೆ ಸದಾಶಿವನಗರ್ ದೊಡ್ಡ ಮನೆ, ಬಟ್ ಯಾವಾಗ್ಲೂ ಜನ ಇರೋರು. ಅಂಡ್ ನಾವು ನಮ್ಮ ಕಸಿನ್ಸ್ ಎಲ್ಲಾರು ಸ್ಕೂಲ್ ಮುಗಿಸ್ಕೊಂಡು ಅಲ್ಲಿ ಬರುತ್ತಿದ್ವಿ. ಒಂಥರ ಜಾಯಿಂಟ್ ಫ್ಯಾಮಿಲಿ, ಬಟ್ ಎಲ್ಲಾರು ರಾತ್ರಿ ಹೋಗಿ ಅವ್ರವ್ರ ಮನೇಲಿ ಮಲ್ಗೋರು. ಒಂದೊಂದ್ಸತಿ ಅಲ್ಲೇ ಇರ್ತಿದ್ವಿ. ಬಟ್ ಅಂಡ್ ಅಲ್ಲಿ ಹೆಂಗೆ ಎಲ್ಲರ ಜೊತೆ ಬೆಳೆದು ಮಾಡಿ ದೊಡ್ಡಮ್ಮ ಹೆಂಗೆ ಎಲ್ಲಾನು ನೋಡ್ಕೊತಾ ಇದ್ರು. ಶಿ ವಾಸ್ ಸೋ ಸಿಂಪಲ್. ಈಗ ನೀವು ಸದಾಶಿವನಗರ್ ಅಂದರೆ ಅಂದ್ಕೋಬೇಕು, ಬಟ್ ಆದರೆ ಇಟ್ ವಾಸ್ ಸೋ ಸಿಂಪಲ್. ದೊಡ್ಡಮ್ಮ ವಾಸ್ ಅಮೇಝಿಂಗ್. ಆ್ಯಂಡ್ ವಿವ್ ಲರ್ನ್ ಸೋ ಮೆನಿ ಇಂಪಾರ್ಟೆಂಟ್ ಥಿಂಗ್ಸ್. ಲೈಕ್ one of the important stories, of course, ಅಲ್ಲಿ ಕಲ್ತಿದ್ದು and which made a big impact for my entrepreneurship life ಅಂದರೆ ಎಲ್ಲರಿಗೂ ಹೆಲ್ಪ್ ಮಾಡೋರು, ಎಲ್ಲರಿಗೂ ಇದು ಮಾಡೋರು. ಆ್ಯಂಡ್ ನಮ್ಮ ದೊಡ್ಡಪ್ಪ ಒಂದು ಪೋಸ್ಟ್ ಮ್ಯಾನ್ಗೆ ಹೆಲ್ಪ್ ಮಾಡೋರು. ಪ್ರತಿ ವರ್ಷ ಬರೋರು ಒಂದಿಷ್ಟು ಬುಕ್ಸ್ ನೋಡ್ತಾ ಇದ್ವಿ. ಒಂದು ಸ್ವಲ್ಪ ದಿನ ಇಷ್ಟಿರೋದು, ಜಾಸ್ತಿ ಆಗೋದು ಆಗ್ತಾ ಇತ್ತು. ಒಂದಿನ ಫುಲ್ ರೂಮ್ ಇತ್ತು. ನಾವು ಯಾವಾಗಲೂ ಬುದ್ಧಿ ಬಂದಾಗ ಕೇಳಿದ್ದೀವಿ ದೊಡ್ಡಮ್ಮನ, ಏನು ಯಾಕೆ
ಯಾಕೆ ಇಷ್ಟೊಂದಿದೆ, ದೊಡ್ಡಪ್ಪನ ಕೇಳೋಕೆ ಸ್ವಲ್ಪ ಭಯ. ಸೊ ದೊಡ್ಡಮ್ಮನ ಕೇಳ್ತಾ ಇದ್ದೀವಿ ಯಾಕೆ ಇಷ್ಟೊಂದು ಬುಕ್ಸ್ ಇದೆ ಅಂತ. ಅವಾಗ ಎಕ್ಸ್ಪ್ಲೇನ್ ಮಾಡಿದ್ರು. ಸೊ ದೊಡ್ಡಪ್ಪ ಪೋಸ್ಟ್ಮೆನ್ ಫ್ಯಾಮಿಲಿಗೆ ಫಸ್ಟ್ ಹೆಲ್ಪ್ ಮಾಡ್ತಾಯಿದ್ರು ಬುಕ್ಸ್ಗೆ ಪ್ರತಿ ವರ್ಷ, ಅವ್ರಿಗೆ ಕಷ್ಟ ಇತ್ತು ಅಂತ. ಆಮೇಲೆ ಅವ್ರ ಕಮ್ಯುನಿಟಿಗೆ ಪಾಸ್ ಆನ್ ಆಯಿತು. ಕಮ್ಯುನಿಟಿಲಿ 3-4 ಜನ ಆಗಿ ಐ ಥಿಂಕ್ ಹಂಗೆ ಬೆಳೀತಾ ಹೋಯ್ತು. ಎಷ್ಟು ನಂಬರ್ಸ್ ಗೊತ್ತೂ ಇಲ್ಲ. ಸೊ ಅದನ್ನು ನೋಡಿದಾಗ ಒಂದಿನ ಆ ಪೋಸ್ಟ್ಮ್ಯಾನು ಮತ್ತು ಯಾರೋ ಹುಡುಗನ ಕರ್ಕೊಂಬಂದಾಗ ಅವ್ನು ಐ ಥಿಂಕ್ ಕಾಲೇಜಲ್ಲಿ ಹೋಗ್ತಿದ್ದ. ಆ್ಯಂಡ್ ಅವನು ಎಷ್ಟು ಗ್ರ್ಯಾಟಿಟ್ಯೂಡ್ ಇತ್ತು. ಥ್ಯಾಂಕ್ ಯು, ನೀವು ಹೆಲ್ಪ್ ಮಾಡ್ತಿರೋದಕ್ಕೆ, ನಾವು ಇದೆಲ್ಲ ಓದ್ತಾ ಇದ್ದೀವಿ. ಏನು ಓದ್ತಾ ಇದ್ದ ನಂಗೆ ಮರ್ತೋಗಿದ್ದೀನಿ, ಬಟ್ ಆ ಗ್ರ್ಯಾಟಿಟ್ಯೂಡ್ ನಾಪ್ಕ ಇದೆ. ಆ್ಯಂಡ್ ಆ ಅಮೇಝಿಂಗ್ ಬ್ಯೂಟಿಫುಲ್ ಫೀಲಿಂಗ್ ನಾಪ್ಕ ಇದೆ. ಆ್ಯಂಡ್ ಅದನ್ನು ನೋಡಿದಾಗ ನನ್ಗೆ ಐ ಥಿಂಕ್ ಸಮ್ವೇರ್ ಇನ್ ಮೈ ಬ್ಯಾಕ್ ಆಫ್ ಮೈ ಮೈಂಡ್ ನೌ ಐ ಕ್ಯಾನ್ ಪ್ರಾಬಬ್ಲಿ ಗೋ ಬ್ಯಾಕ್ ಆ್ಯಂಡ್ ಥಿಂಕ್, ಬಟ್ ಆವಾಗ ನಾನೊಂದು ಒಂದು ಡಿಸಿಷನ್ ಮಾಡಿದೆ ಅನಿಸುತ್ತೆ, ದಟ್ ರಿಸೋರ್ಸಸ್ ಇದ್ದರೆ ಈ ಥರ ಇಂಪ್ಯಾಕ್ಟ್ ಮಾಡ್ಬೋದು ಅಂತ. ಬಿಕಾಸ್ ಒಂದು ಕಡೆ ದೊಡ್ಡಮ್ಮ ಸಕ್ಸಸ್ಫುಲ್, ದೇ ಆರ್ ಹೆಲ್ಪಿಂಗ್ ಸೋ ಮೆನಿ ಪೀಪಲ್, ದೇ ಲಿಟ್ರಲಿ ಮೇಡ್ ದಿ ಎಂಟೈರ್ ಫ್ಯಾಮಿಲೀಸ್. ಇನ್ನೊಂದು ಕಡೆ ನಮ್ಮ ಫಾದರ್ ಆ್ಯಂಡ್ ಮದರ್, ದೇ ಆರ್ ರಿಯಲಿ ಸ್ಟ್ರಗ್ಲಿಂಗ್ ಟು ಮೇಕ್ ಎನ್ಸ್ ಮೀಟ್ ಆ್ಯಂಡ್ ಕಮಿಂಗ್ ಇನ್. When I got to see both of these exposures, ಅಂದ್ರೆ ಒಂದು ಕಡೆ ತಂದೆ ತಾಯಿ ಕಷ್ಟಪಡ್ತಾ ಇರೋದು ನೋಡ್ತಿದ್ದೀರಾ, ಇನ್ನೊಂದು ಕಡೆ ಇಲ್ಲಿ ಬಹಳ ಅನುಕೂಲ, ಬಟ್ ಅಟ್ ದ ಸೇಮ್ ಟೈಮ್ ತುಂಬಾ ಸಿಂಪ್ಲಿಸಿಟಿನೂ ನೋಡ್ತಾ ಇದ್ದೀರಾ. ಓಕೆ, and ಅದನ್ನ ಶೇರ್ ಮಾಡ್ತಾ ಇದ್ದಾರೆ. ಇಟ್ಸ್ ನಾಟ್ ಲೈಕ್ ಇದು ಅಂತ. ಸೊ ದೆನ್ ಐ ಥಿಂಕ್ somewhere down the lane I've made that connection saying resources ಇದ್ರೆ ಇದೆಲ್ಲ ಮಾಡ್ಬೋದು. It somehow became my goal or ಒಂದು ಡೈರೆಕ್ಷನ್ ಐ ಥಿಂಕ್ ಅವಾಗಲೇ ಕ್ರಿಯೇಟ್ ಆಗೋಯ್ತು. ಯಾವ ವಯಸ್ಸಲ್ಲಿ ಸುವೀರ್? ಮೇ ಬಿ ಲೆಸ್ ದೆನ್ 10 years, ಯಾವಾಗ ಗೊತ್ತಿಲ್ಲ, ಮೇ ಬಿ 7-8 years ಐ ಗೆಸ್ ಇರ್ಬೋದು. ಬಿಕಾಸ್ ಅದಾದ್ಮೇಲಿಂದ ನಾನು ಏನೇ ಡ್ರೀಮ್ ಮಾಡ್ತಾ ಇದ್ರು, ಅಂದ್ರೆ ನೀವು 7-8 ವರ್ಷದ ಹುಡುಗನಾಗಿದ್ದಾಗಿಂದ ಇದನ್ನ ನೋಡಿ ನೀವು ತುಂಬಾ ಇನ್ಸ್ಪೈರ್ ಆದ್ರಿ. ಎಕ್ಸಾಕ್ಟ್ಲಿ. ಅಂಡ್ ಅವಾಗಿಂದ ಯಾರೇ ಏನೇ ಕೇಳಿದ್ರು ಏನಾಗ್ತೀಯಾ, ಏನ್ ಮಾಡ್ತೀಯಾ ಅಂದ್ರೆ ನಾನು ಹೇಳ್ತಿದ್ದು ಕಾರ್ ಫ್ಯಾಕ್ಟ್ರಿ ಮಾಡ್ತೀನಿ. ಅಂಡ್ ಐ ಆಕ್ಚುಲಿ ಹ್ಯಾಡ್ ಅ ಡಿಸೈನ್ ಮೇಡ್ ವೆನ್ ಐ ವಾಸ್ ಲೈಕ್ 11 or 12 years ಅನ್ಸುತ್ತೆ, ಟು ಮೇಕ್ ಅ ಕಾರ್ ಅಂಡ್ ಬಿಲ್ಡ್ ಅ ಕಾರ್. ಅಂಡ್ ಐ ಆಮ್ ಬ್ರಿಂಗಿಂಗ್ ದಟ್ ಬ್ಯಾಕ್ ಟು ಲೈಫ್. So, and that was a dream as a kid. And ನನಗೆ ಎನಿ ಐಡಿಯಾ ನಾನು ಯೋಚನೆ ಮಾಡಿದಾಗ ನಾನು ಐ ವುಡ್ ಥಿಂಕ್ ಅಬೌಟ್ ಹೆಲ್ಪಿಂಗ್, ಲೈಕ್ reaching out hundreds and thousands of people. Okay. I don't think any idea ನನ್ನ idea bookಲ್ಲಿ ನೋಡಿದ್ರೆ none of my ideas are like let me be an individual ಅಂತ ಇಲ್ಲ, professional or an individual ಇದ್ದು ಆ ಥರ. It's never come up. It's almost been like, okay, ನಾನು ಈಗ ಮಾಡ್ತೀನಿ, then I think we can impact thousands of people. So for me, I've seen business as ಒಂಥರ platform ಥರ. Our job is to create a platform. People come into the platform. People use their talent to use the platform to reach people. Right? Yeah. So as an entrepreneur, I think our job is to make those platforms happen so that the miracles can happen. Absolutely. So we don't make all the miracles. Yes. I think it's a glorified thing that CEOs do everything. We don't do anything. That's only a humility talk. That's because a leader is somebody who leads. You will have set priorities ಇರುತ್ತೆ, ಹೀಗೆ ನಡಿಬೇಕು ಅನ್ನಿರುತ್ತೆ. ಆ್ಯಂಡ್ ಆ್ಯಕ್ಚುಲಿ ಯಾವಾಗಲೂ ಒಬ್ಬ ಮಹಾತ್ಮ ಹೇಳ್ತಿರ್ತಾರೆ, ಲೀಡರ್ ಯಾರಪ್ಪ ಅಂತಂದರೆ ಹೀ ಸಿಟ್ಟಿಂಗ್ ಆನ್ ಅ ಪರ್ಚ್, ಅಂದರೆ ಹೀ ಸೀಯಿಂಗ್ ವಾಟ್ ಎವ್ರಿಬಡಿ ಎಲ್ಸ್ ಕೆ ನಾಟ್ ಸಿ. ಸೊ ನೀವು ಅದನ್ನು ಸಣ್ಣ ವಯಸ್ಸಿಂದಾನೇ ಮನ್ಸಲ್ಲಿ ಹಾಕೊಳ್ಳೋಕ್ಕೆ ಶುರು ಮಾಡಿದ್ರಿ. ಆ್ಯಂಡ್ ಇವತ್ತು CEO ಆ್ಯಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ಸುಷ್ಮಾ ಇಂಡಸ್ಟ್ರೀಸು ಇಲ್ಲಿ ಕೂತು ಮಾತಾಡ್ತಾ ಇರೋದು ಯಾವ ರೀತಿಯಾಗಿ you have come up in life and why you are an entrepreneur ಅಂತ ಹೇಳ್ತಿದ್ದೀರಾ. Correct. So that was the main reason why I became an entrepreneur. And I think adadmelinda it's just been an inspiration. And of course, as growing years and when parents started asking ಏನ್ ಮಾಡ್ತೀಯಾ serious ಆಗಿ, 8th standard ಇಂದ I think we had a question, you need to tell ಏನ್ ಮಾಡ್ತೀಯಾ. Whatever you want to do is okay. Wherever you want to do is okay. But you need to take a decision direction ಅಂತ. So I knew one thing, I was going to be an entrepreneur. But ಏನು ಎತ್ತ ಗೊತ್ತಿಲ್ಲ. ಸೊ ಅದರಿಂದ ಜರ್ನಿ ಹುಡ್ಕೋ ಜರ್ನಿ ಸ್ಟಾರ್ಟ್ ಆಯಿತು. ಸೊ ಅಫ್ಕೋರ್ಸ್ ನಾನು ಕಾಲೇಜಲ್ಲಿದ್ದಾಗ ನಾನು ನನ್ನ ಫ್ರೆಂಡ್ಸ್ ಸ್ವಲ್ಪ ಅವಾಗ 2000 ಐ ಥಿಂಕ್ 4-5 ಅನ್ಸುತ್ತೆ, ಅವಾಗೆಲ್ಲ software.com ಎಲ್ಲ ಫೇಮಸ್. ಇಟ್ ವಾಸ್ ವೆರಿ ಬಿಗ್ ಆ್ಯಂಡ್ ನಾವು ವಿ ವರ್ ವೆರಿ ಗುಡ್ ವಿತ್ ಕಂಪ್ಯೂಟರ್ಸ್ ನಾವೆಲ್ಲ. ಸೊ ವಿ ಸೆಡ್ ಒಂದು ಕಂಪನಿ ಸ್ಟಾರ್ಟ್ ಮಾಡೋಣ, ವೆಬ್ಸೈಟ್ ಸ್ಟಾರ್ಟ್ ಮಾಡೋಣ ಅಂತೆಲ್ಲ ಪ್ಲಾನ್ ಹಾಕಿದ್ವಿ. ನಾವು PUC ಮುಗಿಸಿ 3 ತಿಂಗಳು ರಜದಲ್ಲಿ ಸ್ಟಾರ್ಟ್ ಮಾಡ್ಬಿಡೋಣ ಅಂತ. ಆ್ಯಂಡ್ ಫಾರ್ ಸಮ್ ರೀಸನ್ ಆಗಲಿಲ್ಲ. ಬಟ್
ಆ ಥರ ಸೋ ಮೆನಿ ಡಿಫ್ರೆಂಟ್ ಐಡಿಯಾಸ್ ನಾವು ಕಂಟಿನ್ಯೂಸ್ ಆಗಿ ಹುಡುಕ್ತಾನೆ ಇದ್ವಿ. So that has led you into the place where you are today. I think ನೀವು ಇಂಜಿನಿಯರಿಂಗ್ ಆಗಿದ ತಕ್ಷಣನೇ ನೀವು ಸೇರ್ಕೊಂಡ್ರಿ ಅನ್ಸುತ್ತೆ. ಆಕ್ಚುಲಿ ಇಂಜಿನಿಯರಿಂಗ್ ಅಲ್ಲೇ ಸೇರ್ಬಿಟ್ಟಿದ್ದೆ. ಇಂಜಿನಿಯರಿಂಗ್ ಅಲ್ಲೇ ಸೇರ್ಕೊಂಡ್ರಿ. ಅಂದ್ರೆ ಹೆಂಗೆ ಅಂದ್ರೆ ಇಂಜಿನಿಯರಿಂಗ್ ಥ್ರೂ ವಾಸ್ ಆಲ್ ಟ್ರೈನಿಂಗ್, ಎಕ್ಸ್ಪೋಜರ್ ಫೋಕಸ್ಡ್. ಮೈ ಪೇರೆಂಟ್ಸ್ ಮೇಡ್ ಶೋರ್ ಎಲ್ಲ ಥರ ಎಕ್ಸ್ಪೋಜರ್ ಸಿಗುತ್ತೆ, ಸಣ್ಣ ಕೆಲಸದಿಂದ ಹಿಡಿದು ದೊಡ್ಡ ಕೆಲಸವರೆಗೂ. ಲೈಕ್ ನಾನು ಬ್ಯಾಂಕಿಗೆ ಓಡು, ಅದು ಮಾಡು, ಎಲ್ಲ ಜೆರಾಕ್ಸ್ ಮಾಡು, ಅದು ಇಂದ ಹಿಡ್ಕೊಂಡು ಮೆಷಿನ್ ರನ್ ಮಾಡು ಆ್ಯಂಡ್ ಸಾಫ್ಟ್ವೇರ್ ಬರಿ. ಆ್ಯಂಡ್ ಇನ್ಫ್ಯಾಕ್ಟ್ ಸಾಫ್ಟ್ವೇರ್ಸ್ ಬರ್ದಿದ್ದೆ ಫಾರ್ ಪ್ರಾಜೆಕ್ಟ್ಸ್ ಆಫ್ ದ ಕಂಪನಿ ಅನ್ನೆಲ್ಲ. ಅದೆಲ್ಲ ಕಾಲೇಜಲ್ಲೇ ಮಾಡಿದಾಗ ಐ ಥಿಂಕ್ ಐ ವಾಸ್ ಎಕ್ಸೈಟೆಡ್ ಟು ಡೂ ಇಟ್ ಬಿಕಾಸ್ ಇಂಜಿನಿಯರಿಂಗಿಂದ ಆಚೆ ಬಂದಾಗ ನನಗೇನು ಗೊತ್ತಿಲ್ಲ ಅಂತ ಇರಬಾರ್ದು ಅಂತ. ಬಿಕಾಸ್ ಐ ಆಲ್ರೆಡಿ ಸೀನ್ ಎಷ್ಟೊಂದು ಜನ ಫ್ರೆಂಡ್ಸ್, ಫ್ಯಾಮಿಲಿ, ಕಸಿನ್ಸ್ ಅವ್ರನ್ನೆಲ್ಲ ಎಷ್ಟೊಂದು ಜನ ನೋಡಿದಾಗ ವೆನ್ ದೇ ಕಮ್ ಔಟ್ ಆಫ್ ಇಂಜಿನಿಯರಿಂಗ್ ದ ಕೈಂಡ್ ಆಫ್ ಚಾಲೆಂಜಸ್ ದೇ ಹ್ಯಾವ್, ಪ್ರಾಬ್ಲಮ್ಸ್ ದೇ ಹ್ಯಾವ್. ಆ್ಯಂಡ್ ಐ ವಾಸ್ ಲೈಕ್ ಹೇ, ಐ ಥಿಂಕ್ ಇಂಜಿನಿಯರಿಂಗ್ ಟೈಮ್ನಲ್ಲಿ ಐ ಆಲ್ಸೋ ಗಾಟ್ ರಿಯಲೈಸ್ಡ್ ದಟ್ ಐ ಆಮ್ ಎಕ್ಸ್ಟ್ರೀಮ್ಲಿ ಬ್ಲೆಸ್ಡ್, ರೈಟ್? I'm extremely blessed to have this environment around me. Environment of achievers, environment of, who've done so many amazing things in life. I was like, ನನಗೆ ಯಾಕೆ ಇದೆಲ್ಲ ಸಿಕ್ಕಿದೆ ಆ್ಯಂಡ್ ಬೈ ದೆನ್ ಇಂಜಿನಿಯರಿಂಗ್ ಬರೋಷ್ಟೊತ್ತಿಗೆ ನಮ್ಗೆ ಅನುಕೂಲಗಳು ಜಾಸ್ತಿ ಇತ್ತು. ನಮ್ಮ ಫ್ಯಾಮಿಲಿ, ನಮ್ಮ ಪೇರೆಂಟ್ಸ್ ಅವ್ರು ಆಲ್ಸೋ ಬಿಕಮ್ ಜಾಸ್ತಿ ಅನುಕೂಲಗಳಿತ್ತು. ಐ ಕುಡ್ ಗೋ ಇನ್ ಅ ಕಾರ್ ಟು ಅನ್ ಕಾಲೇಜ್. ಅದೆಲ್ಲ ಇದ್ದಾಗ ವೆನ್ ಐ ವಾಸ್ ಥಿಂಕಿಂಗ್, ಓ ಮೈ ಗಾಡ್, ಐ ಆಮ್ ಆ್ಯಕ್ಚುಲಿ ವೆರಿ ವೆರಿ ಬ್ಲೆಸ್ಡ್ ಆ್ಯಂಡ್ it has to be for a reason. Like, reason, if I don't use it well, I think the purpose of me here is not there. And our purpose, I have to use it well, right? I don't know what the purpose is fully, right? I'm probably navellaru figure out ಮಾಡ್ತಾ ಇದೀವಿ. Absolutely. Till as long as we are alive, we'll go on figuring that out. Okay. So ಆ ಥರ ಇದ್ದಾಗ I kept thinking, okay, maybe it is to do with me contributing to different people's lives because I have been given resources and I cannot take resources for granted. And adanna, even though I of course enjoyed, I spent good time, I did all that, at the same time I think I kept my feet on the ground, or at least people around me made sure I have a feet on the ground. And college early I used to go learn, understand, and when I came out of college, in company ಸೇರಿದಾಗ we created a vision. Now 5 years ಅಲ್ಲಿ we have to grow 10 times ಅಂತ. Okay. So that's ಇದು ನಡೀತಾ ಇದೆ. That is how it all started. And ನೀವು ಮುಂದಕ್ಕೆ ಬರ್ತಾ ಇದ್ದೀರಾ. ಇನ್ನೊಂದು ನಿಮ್ಮ ಹತ್ರ ಮಾತಾಡ್ದವಾಗ ಹೇಳಿದ್ರಿ, ಅಫ್ಕೋರ್ಸ್ ದಿಸ್ ಸೋ ಮಚ್ ಟು ಆಸ್ಕ್ ಯು, ದೆರ್ ಇಸ್ ಸೋ ಮಚ್ ದಟ್ ಐ ವಾಂಟ್ ಪೀಪಲ್ ಟು ನೋ ಅಬೌಟ್ ಯು, ಬಟ್ ಅಟ್ ದ ಸೇಮ್ ಟೈಮ್ ಸ್ವಲ್ಪ ಕನ್ಸ್ಟ್ರಿಕ್ಟೆಡ್ ಆಗಿ ಮಾಡೋಣ, ಸೊ ದಟ್ ಫ್ಯೂಚರಲ್ಲಿ ಇನ್ನೊಂದ್ಸಲ ನಿಮ್ಮ ಜೊತೆಲಿ ಮಾತಾಡೋಕೆ ನಾನು ಇಷ್ಟಪಡ್ತೀನಿ ಸುವೀರ್. ಇನ್ನೂ ಸುಷ್ಮಾ ಇಂಡಸ್ಟ್ರೀಸ್ ಏನು ಮಾಡುತ್ತೆ, ಯಾವ ಥರ ಮಾಡ್ತೀರಾ, ಅದರ ಗೋಲ್ಸು ಎಲ್ಲನೂ ಅದನ್ನ ಇನ್ನೊಂದ್ಸಲ ಕೇಳ್ತೀನಿ. ಬಟ್ ಈಗ ಪರ್ಸ್ನಲ್ ಲೆವೆಲಲ್ಲಿ ಕೇಳೋದಾದರೆ, ನೀವು ವೆಲ್ತ್ ಕ್ರಿಯೇಷನ್ ಅಂದರೆ ಏನು, ಯಾಕೆ ಅಂತ ನೀವು ನನಗೆ ಹೇಳಿದ್ರಿ. ಅದು ಒಂದು ಅಷ್ಟು ಚಿಕ್ಕ ವಯಸ್ಸಿಗೆ ನಿಮಗೆ what was the reason for you to realize that wealth creation ಅಂದರೆ ನಾನು ಇನ್ನೊಬ್ರಿಗೆ ಸಹಾಯ ಮಾಡಬೇಕು ಅಂತ ಏನು ಯಾಕೆ ನಿಮ್ಗೆ ರಿಯಲೈಸ್ ಆಯಿತು? I think it all goes back to that story ಅಲ್ವಾ. Like when ಚಿಕ್ಕವನಾದಾಗ ನಾನು ಆ ಸ್ಟೋರಿ ನೋಡಿದ್ದೆ, ಅದು ಇಂಪ್ಯಾಕ್ಟ್ ಕ್ರಿಯೇಟ್ ಹೆಂಗಾಗಿತ್ತು ಅಂತ ನೋಡಿದ್ದೆ. ಸೊ ಅದೆಲ್ಲ ನೋಡಿದಾಗ ಐ ಥಿಂಕ್ ಅಲ್ಲಿಂದ ಒಂದೊಂದೇ ಮೆಟ್ಲು ಹತ್ಕೊಂಡು ಬಂದಾಗ ಇಟ್ಸ್ ಲೈಕ್, and I've also seen alva, so when ankulagal iddaga you'll also get to see, experience good lifestyle. You'll see a lot of other people, nam friends irbodu, bere classmates irbodu, avnella ನೋಡಿದಾಗ ಅವ್ರು ಹೆಂಗಿರ್ತಾರೆ. ಆ್ಯಂಡ್ ನಾವು ಇದ್ದಿದ್ದ ಎನ್ವೈರ್ಮೆಂಟ್ಸಲ್ಲಿ ಫಾರ್ಚುನೇಟ್ಲಿ ನಮಗೆ ಎಲ್ಲ ಥರ ನೋಡಿದ್ವಿ. ತುಂಬ ದೊಡ್ಡ ಅನುಕೂಲ ಇರೋರು, ಬಿಗ್ಗೆಸ್ಟ್ ಬಿಸ್ನೆಸ್ ಫ್ಯಾಮಿಲಿ, ಎಕ್ಸ್ಟ್ರೀಮ್ಲಿ ರಿಚ್, ಆ ಥರನೂ ಇದ್ದರು. ಪೀಪಲ್ ಹೂ ವರ್ ರಿಯಲಿ ವರ್ಕಿಂಗ್ ಹಾರ್ಡ್ ಟು ಮೇಕ್ ಎಂಡ್ಸ್ ಮೀಟ್. ಕಾಲೇಜ್ ಬರೋದೇ ವಾಸ್ ಅ ಬಿಗ್ ಚಾಲೆಂಜ್ ಫಾರ್ ದೆಮ್. ಅಂಥವ್ರನ್ನೂ ನೋಡಿದ್ದೀವಿ. ಆ್ಯಂಡ್ ನಾವಿನ್ನೆಲ್ಲೋ ಮಧ್ಯದಲ್ಲಿದ್ದೀವಿ. ಆ್ಯಂಡ್ ಇದೆಲ್ಲ ನೋಡಿದಾಗ ಇಟ್ಸ್ ಲೈಕ್, what's the meaning of all this, right? I think that meaning, fortunately for me, I think I asked myself the question at a young age, and a question, I think that gives me a lot of fulfillment. Our question keldaga, it said, I think when we think beyond us, the fulfillment is very easy, right? And that is what has kept me going. I guess that's how I figured out. And even now when I think about a lot of things, it's so easy to say ella problem bedappa manel aramagiddu vidana and yen beko madana anta, but it's only momentary. ಆ ಫ್ರಸ್ಟ್ರೇಷನ್, ಆ ಫಿಯರ್ ಮೊಮೆಂಟ್ ಬಂದೇ ಬರುತ್ತೆ. ಬಟ್ ಅದನ್ನು ಐ ಥಿಂಕ್
ಹೆಂಗೆ ಹ್ಯಾಂಡಲ್ ಮಾಡ್ತೀವಿ ಇರೋದು ಇಸ್ ವೆರಿ ಇಂಪಾರ್ಟೆಂಟ್. ಸೊ ಇನ್ಫ್ಯಾಕ್ಟ್ ಐ ಆ್ಯಕ್ಚುಲಿ ಇನ್ವೆಸ್ಟೆಡ್ ಅ ಲಾಟ್ ಆಫ್ ಮೈ ಟೈಮ್ ಆ್ಯಂಡ್ ಎನರ್ಜಿ ಟುವರ್ಡ್ಸ್ ಮೆಂಟಲ್ ಹೆಲ್ತ್, ಲಾಟ್ ಆಫ್ ಎನರ್ಜಿ ಟುವರ್ಡ್ ಮೈಂಡ್ ಪರ್ಫಾರ್ಮೆನ್ಸ್ ಆರ್ ಮೈಂಡ್ ಕೋಚಿಂಗ್. ಲೈಕ್ ಹೆಂಗೆ ನಾವು ಹೋಗಿ ಬ್ಯಾಡ್ಮಿಂಟನ್ ಕೋಚಿಂಗ್, ಟೆನ್ನಿಸ್ ಕೋಚಿಂಗ್ ಎಲ್ಲ, ನಾನು ಆ್ಯಕ್ಚುಲಿ ಇಂಜಿನಿಯರಿಂಗ್ನಲ್ಲಿ ಮೈಂಡ್ ಕೋಚಿಂಗ್ ಹೋಗ್ತಾ ಇದ್ದೆ. ಐ ಸ್ಟಾರ್ಟೆಡ್ ಲರ್ನಿಂಗ್ NLP, ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮಿಂಗ್ ಅಂತ. ಸೊ ಐ ಸ್ಟಾರ್ಟೆಡ್ ಇನ್ವೆಸ್ಟಿಂಗ್ ನನ್ನ ಮೇಲೇ ಟು ಮೇಕ್ ಮೈ ಸೆಲ್ಫ್ ಬೆಟರ್, ಮೇಕ್ ಮೈ ಸೆಲ್ಫ್ stronger, make myself worthwhile to use these different resources around me to make sure that it reaches people. And I continue to do that. Yeah, very nice. So I think our mental energy or mental development is so important. And now unfortunately school al kaliyade illa idu unless we have some good teachers. But it's more than syllabus ko maadu, ee subject maadu, aa subject maadu anta. That's so interesting. ಈಗ ಒಂದು ಸ್ವಲ್ಪ ಲೈಟ್ ಹಾರ್ಟೆಡ್ ಕ್ವೆಶ್ಚನ್ಸ್ ಇಟ್ಕೊಳ್ತೀನಿ. ಐ ಥಿಂಕ್ ಇಟ್ ವಾಸ್ ಐ ಡೋಂಟ್ ಸೇ ಸೀರಿಯಸ್ ಲೈಫ್ ಅಂತ ಹೇಳಲ್ಲ, ಬಟ್ ಲಾಟ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಇಂದ ನೀವು ಮುಂದುವರ್ಕೊಂಡು ಬಂದಿದ್ದೀರಾ. ಒನ್ ಯುನೀಕ್ ಕ್ವಾಲಿಟಿ ವಾಟ್ ಸುವೀರ್ ಹ್ಯಾಸ್. ಕ್ವಾಲಿಟಿನ I think now I can say patience. Oh, super. But when I was young, exact opposite. Okay. I was the most short-tempered kid. One idea, majority people get it wrong. ಏನಿರ್ಬೋದು ಅದು? ಒಂದು ಐಡಿಯಾನ, ಒಂದು ಥಾಟೋ ಏನೋ ಮೆಜಾರಿಟಿ? I think it's to do with money is everything. Okay. I don't think that's a wow, myth. Okay. It's absolutely a myth. Okay. So we movies ನೋಡ್ತೀರಾ? ತುಂಬಾ ಕಮ್ಮಿ. ತುಂಬಾ ಕಡಿಮೆ. ಕನ್ನಡ ಸಿನಿಮಾ ಯಾವ್ದಾದ್ರು ನೋಡಿದ್ದೀರಾ? ರೀಸೆಂಟ್ ಆಗಿ ಕಾಂತಾರ ನೋಡಿದ್ವಿ. ಓಕೆ. ಪ್ರಾಬಬ್ಲಿ ಲಾಸ್ಟ್ 3-4 ವರ್ಷದಲ್ಲಿ ಅದೊಂದೇ ನೋಡಿರೋದು ಮೂವಿ. ಕಾಂತಾರ. ನಿಮ್ಮ ಫೇವ್ರೆಟ್ ಫುಡ್ ಯಾವುದು ಸುಧೀರ್? ಎಷ್ಟೊಂದಿದೆ. ಒಂದು ವಿಚ್ ಟಾಪ್ಸ್ ದ ಲಿಸ್ಟ್? ಐ ಥಿಂಕ್ ಅಮ್ಮ ಮಾಡಿದ ಅನ್ನ ಸಾರು. ಅಂದ್ರೆ ಸಿಂಪ್ಲಿಸಿಟಿ ಇಸ್ ಸಮಥಿಂಗ್ ದಟ್ ವಿ ಕ್ಯಾನ್ ಹ್ಯಾವ್ ಫಾರ್ ಅ ಲೈಫ್ ಟೈಮ್. ಅಬ್ಸಲ್ಯೂಟ್ಲಿ. ಅಂಡ್ ಮನೆಯಲ್ಲಿ ಒಂದು ಪುಂಡಿ ಸೊಪ್ಪು ಅಂತ ಮಾಡ್ತಾರೆ, ಅಕ್ಕಿ ರೊಟ್ಟಿ ಪುಂಡಿ ಸೊಪ್ಪು, ಇದ್ರೆ ದಿನಾ ತಿನ್ಬೋದು. ಒಂದು ಇಂಡಿಯಾಲಿ ನೀವು ವಿಸಿಟ್ ಮಾಡಿರೋ ಅಂತ ಒಂದು ಒಂದು ಎನ್ಚಾಂಟಿಂಗ್ ಡೆಸ್ಟಿನೇಷನ್ ನಮ್ಗೆ ತುಂಬಾ ಇಷ್ಟ ಆಗಿರೋದು ಇವತ್ವರೆಗೂ ಇಂಡಿಯಾಲಿ ನೀವು ವಿಸಿಟ್ ಮಾಡಿರೋ ಜಾಗಗಳಲ್ಲಿ ತುಂಬಾ ಇಷ್ಟ ಆಗಿರೋ ಜಾಗ? ತುಂಬಾ ಐ ಥಿಂಕ್ ಎಷ್ಟೊಂದು ನಾಲ್ಕು ಬರ್ತಾ ಇದೆ, ಬಟ್ ಒಂದು ಐ ಥಿಂಕ್ ತುಂಬ ಬ್ಯೂಟಿಫುಲ್ ಅಂತ ಅನಿಸಿದ್ದು ಅಂದರೆ ಅಫ್ಕೋರ್ಸ್ ನಮ್ಮ ಕೂರ್ಗಿಗೆ ಹೋದಾಗ, ರೈಟ್, ಅಲ್ಲಿ ವೆನ್ ಯು ಜಸ್ಟ್ ಗೋ ಡೀಪ್ ಇನ್ ಟು ದ ಫಾರೆಸ್ಟ್, ಅಲ್ಲೆಲ್ಲ ಹೋದಾಗ ಇಟ್ಸ್ ಲೈಕ್ ಐ ಥಿಂಕ್ ಫಾರೆಸ್ಟ್ ಇನ್ ಜನರಲ್ ಆರ್ in these kind of things ನನಗೆ ತುಂಬ ಇಷ್ಟ ಆಲ್ಸೋ. ಆ್ಯಂಡ್ ಅಲ್ಲಿ ಒಳಗೆ ಹೋದಾಗ ಐ ಥಿಂಕ್ ಇಟ್ ರಿಯಲಿ ಬ್ರಿಂಗ್ಸ್ ಯು ಟು ದ ಗ್ರೌಂಡ್, ರೈಟ್? ಇಟ್ keeps you grounded and makes you feel like wow, we are just one among like this millions. Magnanimity anta ansutte, and it's amazing. It feels so nice. Absolutely. So thank you. Actually, before I wind up, and I would like to, so nice you have shared your entire life, but ನನ್ನ ಲಾಸ್ಟ್ ಸೆಗ್ಮೆಂಟ್ ಏನಂದರೆ ಇಟ್ ಇಸ್ ಥ್ಯಾಂಕ್ಸ್ ಹೇಳೋಣ ವಿತ್ ನಾಗು. ದ ರೀಸನ್ ಬೀಯಿಂಗ್ ನಿಮ್ಮ ಜೀವನನೇ ಅದನ್ನು ಹೇಳ್ತಾ ಇದೆ. ನನಗೂ ಅನಿಸುತ್ತೆ ಸುವೀರ್, ಓಕೆ, ಒಂದು ಸಣ್ಣ ಅಚೀವ್ಮೆಂಟ್ ಏನೇ ಇರ್ಬೋದು, ದಟ್ಸ್ ಓನ್ಲಿ ಬಿಕಾಸ್ ಆಫ್ ದ ಗ್ರ್ಯಾಟಿಟ್ಯೂಡ್ ಐ ರಿಯಲಿ ಓ ಇಟ್ ಟು ಸೋ ಮೆನಿ ಪೀಪಲ್. ನಿಮ್ಮ ಜೀವನದಲ್ಲಿ ನೀವು ಯಾರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀರಾ ಥ್ರೂ ಆರ್ ದಿಸ್ ಪರ್ಟಿಕ್ಯುಲರ್? ಆ್ಯಕ್ಚುಲಿ ನಾನು ಈ ಗ್ರ್ಯಾಟಿಟ್ಯೂಡ್ ಥ್ಯಾಂಕ್ಸ್ ಹೇಳೋಣ ಇಸ್ ಸೋ ಇಂಪಾರ್ಟೆಂಟ್. ನಾವು ದಿನ ಬೆಳಗ್ಗೆ ಎದ್ದಾಗ ಅದನ್ನ ನಾವು ತುಂಬ ಪ್ರಾಕ್ಟೀಸ್ ಮಾಡ್ತೀವಿ. ಐ ಥಿಂಕ್ ನಮಗೆ ನಮ್ಮ ಕಲ್ಚರಲ್ಲೇ ಇದೆ. ನಮ್ಮ ಪ್ರೇಯರ್ಸ್ನ ಕರೆಕ್ಟಾಗಿ ಓದಿದ್ರೆ, ಅರ್ಥ ಮಾಡಿಕೊಂಡ್ರೆ ಅದೇ ಇರೋದು. ನಾನು ಅದನ್ನ ತುಂಬ ಲೇಟಾಗಿ ತಿಳ್ಕೊಂಡೆ. ಪ್ರಾಬ್ಲಿ ಇನ್ ದ ಲಾಸ್ಟ್ 10-15 years ಇಸ್ ವೇರ್ ಐ ಹ್ಯಾವ್ ಲರ್ನ್ ನಮ್ಮದು ಕಲ್ಚರ್ದು ಪ್ರೇಯರ್ಸ್ ಅದೆಲ್ಲ. ಸೊ ಐ ಥಿಂಕ್ ಟು ಸ್ಟಾರ್ಟ್ ವಿತ್ ಅಫ್ಕೋರ್ಸ್ without our parents we are nothing. And today, especially with parents like them, which I have a big shoes to fill even today. And they have been such a big inspiration for everybody, and even for me. And even now I look up to them and keep seeking their guidance and blessing. And of course nam doddamma who's made such a big impact, and not just them, our entire family ali. All I keep telling people, I think I am who I am because of my family, not just my wife, son, parents, my sister, but the entire cousins. I've learned so much from our cousins. I've learned so much from my
cousin brothers, I have sisters, uncles, aunt, ellaru. And then when I came into the professional life, I think I've learned so much with the people I've worked with. Okay. I'm really genuinely so grateful ಎಲ್ಲರ ಜೊತೆ ನಾವು ಎವ್ರಿ ಡೇ ನಾನು ವರ್ಕ್ ಮಾಡೋರ ಜೊತೆ ದಟ್ ಸೋ ಮಚ್ ಆಫ್ ಲರ್ನಿಂಗ್ ಐ ಕ್ಯಾನ್ ಗೆಟ್ ವರ್ಕಿಂಗ್ ವಿತ್ ದೆಮ್ ಇಟ್ಸ್ ಬ್ಯೂಟಿಫುಲ್. I can go on probably one episode on only that. Absolutely true, because we are who we are only because of so many people around us. So thank you so much, Suveer, for coming over. Nim jeevanana nam munde ittu, I'm sure definitely you'll be inspiring a lot of people. Idu nanna 100% bhavane. So thank you so much for coming. ಇಲ್ಲಿಗೆ ನಮ್ಮ ಎಪಿಸೋಡ್ ವಿತ್ ಸುವೀರ್ ಸದಾನಂದ್ ಮುಗಿಯುತ್ತೆ. ಬಟ್ ಇಲ್ಲಿಗೆ ಮುಗಿಯಲ್ಲ, ಇಟ್ ವಿಲ್ ಗೋ ಆನ್, ಬಿಕಾಸ್ ವಿ ವಾಂಟ್ ಹಿಮ್ ಟು ಕಮ್ ಒನ್ಸ್ ಅಗೇನ್ ಆ್ಯಂಡ್ ಡೂ ಇನ್ನೂ ಸುಷ್ಮಾ ಇಂಡಸ್ಟ್ರೀಸ್ ಬಗ್ಗೆ, ಅದರ ಡೆವಲಪ್ಮೆಂಟ್ ಬಗ್ಗೆ, ಅವ್ರ ಎಲ್ಲ ಒಂದು ಟೀಮ್ ಜೊತೆ ಹೇಗೆ ಕೆಲಸ ಮಾಡ್ತಾರೆ, ಆ್ಯಸ್ ಅ ಯಂಗ್ CEO ಹೇಗಿದ್ದಾರೆ, ಇದನ್ನೆಲ್ಲ ಇನ್ನೊಂದ್ಸಲ ತಿಳ್ಕೊಳ್ಳೋಣ. ಸೊ ಕೈಂಡ್ಲಿ ಸಬ್ಸ್ಕ್ರೈಬ್ ಟು ಸಿಂಫನಿ ಆ್ಯಂಪ್ಸ್. ಸಿಂಫನಿ ಆ್ಯಂಪ್ಸ್ದು ಎಲ್ಲ ವೀಡಿಯೋಸು ಯೂಟ್ಯೂಬಲ್ಲಿ ಬರಲಿಕ್ಕೆ ಮುಂಚೆ ಎಲ್ಲ ಆಡಿಯೋ ಪ್ಲ್ಯಾಟ್ಫಾರ್ಮ್ಸ್ ಲೈಕ್ ಸಾವೆನ್ ಇರ್ಬೋದು, iTunes ಇರ್ಬೋದು, Amazon, ಇಲ್ಲೆಲ್ಲ ಕಡೆ ಇರುತ್ತೆ. ದಯವಿಟ್ಟು ಕೇಳಿ, ದಯವಿಟ್ಟು ನೋಡಿ. ಆ್ಯಂಡ್ ಆ್ಯಸ್ ಐ ಆಲ್ವೇಸ್ ಟೆಲ್, ಲೆಟ್ ಅಸ್ ಆಲ್ ಲರ್ನ್ ಆ್ಯಂಡ್ ಗ್ರೋ ಟುಗೆದರ್. ಥ್ಯಾಂಕ್ ಯು ಸೋ ಮಚ್.